ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಬಿದ್ದಿದೆ. ಕರಾಚಿ, ಲಾಹೋರ್, ರಾವಲ್ಪಿಂಡಿ ಹೀಗೆ ಪ್ರಮುಖ ಸ್ಥಳಗಳನ್ನೇ ಗುರಿಯಾಗಿಸಿ ಭಾರತ ಡೆಡ್ಲಿ ಅಟ್ಯಾಕ್ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಬಲೂಚ್ ಆರ್ಮಿಯ ದಾಳಿಗೆ ಪಾಕ್ ತತ್ತರಿಸಿ ಹೋಗಿದೆ. ಭಾರತದ ಜೊತೆಗೆ ಪಾಕ್ ವಿರುದ್ಧದ ಸಂಘರ್ಷವನ್ನು ಮುಂದುವರೆಸಿರುವ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕ್ವೆಟ್ಟಾವನ್ನು ವಶಕ್ಕೆ ಪಡೆದಿದೆ. ಬಲೂಚ್ ಹೋರಾಟಗಾರರು ಕ್ವೆಟ್ಟಾ ನಗರವನ್ನು ವಶಪಡಿಸಿಕೊಂಡಿದ್ದು, ಪಾಕಿಸ್ತಾನದ ಸೈನ್ಯವನ್ನು ಬಲೂಚಿಸ್ತಾನದಿಂದ ಹೊರಗೆ ತಳ್ಳಲಾಗಿದೆ ಅಂತ ಬಲೂಚ್ ಆರ್ಮಿ ಹೇಳಿಕೊಂಡಿದೆ. ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕ್ ತನ್ನ ಪುಂಡಾಟ ಹೆಚ್ಚಿಸಿದ್ದು, ಪಶ್ಚಿಮ ಭಾಗದಲ್ಲಿ ಅಮೃತ್ಸರ, ಜಲಂಧರ್, ಜೈಸ್ಲಾರ್ಮರ್, ಉಧಂಪುರ್ ಸೇರಿದಂತೆ ಹಲವಾರು ಭಾರತೀಯ ನಗರಗಳ ಮೇಲೆ ಮೇ 8 ಮತ್ತು 9 ಮಧ್ಯರಾತ್ರಿ ತನ್ನ ಡ್ರೋನ್ಗಳನ್ನು ಮತ್ತು ಕ್ಷಿಪಣಿಗಳನ್ನು ಹೊಡೆದುರುಳಿಸಲು ನಡೆಸಿದ ಅನೇಕ ಪ್ರಯತ್ನಗಳನ್ನು ಭಾರತ ವಿಫಲಗೊಳಿಸಿದೆ. ಅಲ್ಲದೆ ಪಾಕ್ನೊಳಗೆ ನುಗ್ಗಿ ದಾಳಿ ನಡೆಸಿದೆ. ಹೀಗಿರುವಾಗಲೇ ಬಲೂಚ್ ಆರ್ಮಿಯ ಹೋರಾಟಗಾರರು ಪಾಕ್ ವಿರುದ್ಧದ ತಮ್ಮ ದಾಳಿಯನ್ನು ಮುಂದುವರೆಸಿದ್ದಾರೆ. ಬಲೂಚಿಸ್ತಾನದ ಕ್ವೆಟ್ಟಾದಲ್ಲಿರುವ ಪಾಕ್ ಸೇನಾ ಪ್ರಧಾನ ಕಚೇರಿ ಮೇಲೆ ಬಿಎಲ್ಎ ಹೋರಾಟಗಾರರು ದಾಳಿ ನಡೆಸಿ ಸೈನ್ಯವನ್ನ ಹಿಮ್ಮೆಟ್ಟಿಸಿದ್ದಾರೆ. ವಿಧಿ ಇಲ್ಲದೆ ಪಾಕ್ ಸೇನೆ ಸ್ಥಳದಿಂದ ಕಾಲ್ಕಿತ್ತಿದೆ ಎನ್ನಲಾಗಿದೆ. ಇದಕ್ಕೂ ಮುನ್ನ ಕನಿಷ್ಠ 2 ಸ್ಫೋಟಗಳು ವರದಿಯಾಗಿವೆ. ಇದರ ಜೊತೆಗೆ ಕ್ವೆಟ್ಟಾದ ಹಜಾರ ಪಟ್ಟಣ, ಕಿರಣಿ ರಸ್ತೆಯಲ್ಲಿರುವ ಪಾಕಿಸ್ತಾನಿ ಪಡೆಗಳ ಪೋಸ್ಟ್ ಅನ್ನು ಸಶಸ್ತ್ರ ವ್ಯಕ್ತಿಗಳು ಗುರಿಯಾಗಿಸಿಕೊಂಡಿದ್ದಾರೆ. ಕೆಚ್, ಮಸ್ತೂಂಗ್ ಮತ್ತು ಕಚ್ಚಿಯಲ್ಲಿ 6 ಪ್ರತ್ಯೇಕ ದಾಳಿಗಳಲ್ಲಿ ಆಕ್ರಮಿತ ಪಾಕಿಸ್ತಾನಿ ಪಡೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಬಲೂಚಿಸ್ತಾನ್ ಪ್ರಾಂತ್ಯದ ಬೋಲೋನ್ ಮತ್ತು ಕೆಚ್ ಪ್ರದೇಶಗಳಲ್ಲಿ ನಿನ್ನೆ ನಡೆದ 2 ಪ್ರತ್ಯೇಕ ದಾಳಿಗಳ ಹೊಣೆಯನ್ನು ಬಲೂಚ್ ಲಿಬರೇಷನ್ ಆರ್ಮಿ ಹೊತ್ತುಕೊಂಡಿದ್ದು, ದಾಳಿಯಲ್ಲಿ 14 ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಮೊದಲ ದಾಳಿಯಲ್ಲಿ ಬಿಎಲ್ಎಯ ವಿಶೇಷ ಯುದ್ಧ ತಂತ್ರದ ಕಾರ್ಯಾಚರಣೆ ದಳ ಬೋಲನ್ನ ಮಾಚ್ನ ಶಾರ್ಕೋನ್ ಪ್ರದೇಶದಲ್ಲಿ ಪಾಕಿಸ್ತಾನಿ ಮಿಲಿಟರಿ ಬೆಂಗಾವಲು ಪಡೆಯ ಮೇಲೆ ರಿಮೋಟ್ ಕಂಟ್ರೋಲ್ಡ್ ಐಇಡಿ ದಾಳಿ ನಡೆಸಿತು. ಈ ಸ್ಫೋಟದಲ್ಲಿ ವಿಶೇಷ ಕಾರ್ಯಾಚರಣೆ ಕಮಾಂಡರ್ ತಾರಿಕ್ ಇಮ್ರಾನ್ ಮತ್ತು ಸುಬೇದಾರ್ ಉಮರ್ ಫಾರೂಕ್ ಸೇರಿದಂತೆ ಹಡಗಿನಲ್ಲಿದ್ದ ಎಲ್ಲ 12 ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಸ್ಫೋಟದಲ್ಲಿ ಮಿಲಿಟರಿ ವಾಹನ ಸಂಪೂರ್ಣ ನಾಶವಾಗಿದೆ ಅಂತ ತಿಳಿದು ಬಂದಿದೆ. ಮತ್ತೊಂದು ಸ್ಫೋಟದಲ್ಲಿ ಬಿಎಲ್ಎ ಬಂಡುಕೋರರು ಕೆಚ್ನ ಕುಲಾಗ್ ಟ್ರಿಗಾನ್ ಪ್ರದೇಶದಲ್ಲಿ ಪಾಕಿಸ್ತಾನಿ ಸೇನೆಯ ಬಾಂಬ್ ನಿಷ್ಕ್ರಿಯ ದಳವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ. ಬುಧವಾರ ಮಧ್ಯಾಹ್ನ 2:40 ಸುಮಾರಿಗೆ ಘಟಕವು ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾಗ ರಿಮೋಟ್ ನಿಯಂತ್ರಿತ ಐಇಡಿ ಸ್ಫೋಟಿಸಿತು. ದಾಳಿಯಲ್ಲಿ 2 ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ.